ವಾರ್ತೆಗಳ ವಿವರ. ದೂರ ಸಂಪರ್ಕ ಜಾಲದ ಕಾರ್ಯಕ್ಷಮತೆ ಹೆಚ್ಚಿಸುವ, ತಡೆರಹಿತ ಮತ್ತು ಅತಿ ವೇಗದ ಇಂಟರ್ನೆಟ್ ಸೇವೆ ಮತ್ತು ವಿಶ್ವಾಸಾರ್ಹ ಸಂಪರ್ಕ ಒದಗಿಸುವ 5G ಸೇವೆಗೆ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. Which lies the part 2 of the day's excellencies, ladies and gentlemen. सभी की तालियों के बीच में यहाँ पर स्वागत करते हैं 5G सर्विसेज का. India today, ladies and gentlemen, getting ನಂತರ ಪ್ರಧಾನಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ತಂತ್ರಜ್ಞಾನದ ನೆರವಿನಿಂದ ಪಡೆಯುತ್ತಿರುವ ಶಿಕ್ಷಣ ಅನುಭವ ಕುರಿತಂತೆ ಮಾಹಿತಿ ಪಡೆದರು. अच्छा बताइए, क्या नाम है बेटे आपका? शिक्षक आपके सामने नहीं है और इस प्रकार से पढ़ना है, तो आपको लगता है कि पढ़ सकते हैं? हाँ सर, पढ़ सकते हैं. जैसे आप देख सकते हैं, फेस मास्क के बिना ನಂತರ काम करता ಕಾರ್ಮಿಕರೊಂದಿಗೂ ಪ್ರಧಾನಿ ಸಂವಾದ ನಡೆಸಿದರು. ಮೆಟ್ರೋ ಸುರಂಗ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರು ಆಧುನಿಕ ತಂತ್ರಜ್ಞಾನ ಬಳಕೆ ಕುರಿತ ತಮ್ಮ ಅನುಭವ ಹಂಚಿಕೊಂಡರು. ಬಳಿಕ ಪ್ರಧಾನಿ ಹೋಲೋಗ್ರಾಮ್ ಮೂಲಕ ವಿದ್ಯಾರ್ಥಿನಿ ಖುಷಿಯೊಂದಿಗೆ ಖಗೋಳ ವಿಜ್ಞಾನ ಕುರಿತ ಅನುಭವದ ಬಗ್ಗೆ ಕೇಳಿ ತಿಳಿದರು. हमने सैटर्न के रिंग्स देखे और मंगल ग्रह पर तो हम उतर ही गए. बड़ा अच्छा अनुभव रहा. और जैसे ही हम पीछे तके तो सूर्य बिल्कुल हमारे सामने था. ये सब कुछ बिल्कुल रियल लग रहा था. और क्या इसका उपयोग हो सकता है? तुम्हें क्या विचार आता है? ये सब देखने के बाद, करने के बाद तुम्हें क्या विचार आता है? आजादी के ನಂತರ ಸಭೆ ಉದ್ದೇಶಿಸಿ ಅವರು, ಇದು ಜಾಗತಿಕ ಶೃಂಗಸಭೆಯಾಗಿದ್ದರೂ ಧ್ವನಿ ಮಾತ್ರ ದೇಶೀಯವಾಗಿದೆ. ಇಂದು 21ನೇ ಶತಮಾನದ ವಿಕಸಿತ ಭಾರತದ ಸಾಮರ್ಥ್ಯವನ್ನು ನೋಡುವ, ಅದನ್ನು ಪ್ರದರ್ಶಿಸುವ ವಿಶೇಷ ದಿನವಾಗಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಐತಿಹಾಸಿಕ ಕಾಲಘಟ್ಟದಲ್ಲಿ 2022ರ ಅಕ್ಟೋಬರ್ 1 ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಎಂದರು. ನವರಾತ್ರಿಯ ಶಕ್ತಿ ದೇವತೆಯ ಉಪಾಸನಾ ಪರ್ವದಲ್ಲಿ 21ನೇ ಶತಮಾನದ ಅತಿ ದೊಡ್ಡ ಶಕ್ತಿಯಾದ ದೂರಸಂಪರ್ಕ ಸಂವಹನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕಾರ್ಯವು ಇಂದು ಆರಂಭವಾಗಿದೆ. 130 ಕೋಟಿ ಜನರಿಗೆ 5G ತಂತ್ರಜ್ಞಾನದ ಅದ್ಭುತ ಪರಿಹಾರ ಲಭಿಸಿದೆ ಎಂದರು. 5G ತಂತ್ರಜ್ಞಾನ ದೇಶಕ್ಕೆ ಹೊಸ ಅವಕಾಶಗಳ ದ್ವಾರ ತೆರೆದಿದೆ. 5G ಅವಕಾಶಗಳ ಅನಂತ ಆಕಾಶ ಇಂದು ಆರಂಭವಾಗಿದೆ. ಈ ಮಧುರ ಕ್ಷಣದಲ್ಲಿ ಗ್ರಾಮೀಣ ಶಾಲೆಗಳ ವಿದ್ಯಾರ್ಥಿಗಳು ನಮ್ಮೊಂದಿಗೆ 5G ತಂತ್ರಜ್ಞಾನದೊಂದಿಗೆ ಬೆಸೆದುಕೊಂಡಿದ್ದಾರೆ. ಗ್ರಾಮಗಳು ಒಗ್ಗೂಡಿವೆ, ಶ್ರಮಿಕರು ಇದರಲ್ಲಿ ಬಾಧ್ಯಸ್ಥರಾಗಿದ್ದಾರೆ. ಹೋಲೋಗ್ರಾಮ್ ತಂತ್ರಜ್ಞಾನದ ಸಾಕ್ಷಾತ್ಕಾರವಾಗಿದೆ. ಇಂದು ಈ ತಂತ್ರಜ್ಞಾನದ ಮನೆ ಮನೆ ತಲುಪಿದೆ. 5G ನವ ಭಾರತದ ಸಂದೇಶವಾಗಿದೆ. ಭಾರತ ಕೇವಲ ತಂತ್ರಜ್ಞಾನದ ಬಳಕೆದಾರನಾಗಿ ಅಷ್ಟೇ ಉಳಿಯುವುದಿಲ್ಲ, ಬದಲಾಗಿ ಅದರ ವಿಕಾಸ ಮತ್ತು ಅದರ ಅನುಷ್ಠಾನದ ರೂವಾರಿಯಾಗಲಿದೆ ಎಂದರು. आकाश की शुरुआत है. मैं प्रत्येक भारतवासी साथियों में गौरव से भरे इन क्षणों के साथ ही मुझे खुशी इस बात की भी है कि 5G की शुरुआत में ग्रामीण स्कूलों के बच्चे भी हमारे साथ सहभागी हैं. गांव भी सहभागी है, मजदूर गरीब भी सहभागी है. मैंने महसूस किया कि नई तकनीक उनके लिए किस तरह पढ़ाई के मायने बदलते जा रही है. इसी तरह गुजरात, महाराष्ट्र, ओडिशा के गांवों के सुदूर स्कूल तक 5G के जरिए बच्चे बड़े बड़े विशेषज्ञों के साथ क्लास में नई नई चीजें सीख रहे हैं. नया भारत टेक्नोलॉजी का सिर्फ कंज्यूमर बनकर नहीं रहेगा, बल्कि भारत उस टेक्नोलॉजी के विकास में, उसके इम्प्लीमेंटेशन में बहुत बड़ी एक्टिव भूमिका निभाएगा. भविष्य की वायरलेस टेक्नोलॉजी को
ಭವಿಷ್ಯದಲ್ಲಿ ನಿಸ್ತಂತು ತಂತ್ರಜ್ಞಾನ ವಿನ್ಯಾಸಗೊಳಿಸುವಲ್ಲಿ ಅದಕ್ಕೆ ಸಂಬಂಧಿಸಿದ ಉತ್ಪಾದನೆ ವಲಯದಲ್ಲಿ ಭಾರತದ ಪಾತ್ರ ಮಹತ್ವದ್ದಾಗಿದೆ. 2G, 3G ಮತ್ತು 4G ತಂತ್ರಜ್ಞಾನದ ವೇಳೆ ಭಾರತ ಅನ್ಯ ದೇಶಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ 5G ತಂತ್ರಜ್ಞಾನದಲ್ಲಿ ಭಾರತ ಹೊಸ ಇತಿಹಾಸವನ್ನು ಬರೆದಿದೆ. ಇದೇ ಮೊದಲ ಬಾರಿಗೆ ದೂರಸಂಪರ್ಕ ತಂತ್ರಜ್ಞಾನದಲ್ಲಿ ಅಂತಾರಾಷ್ಟ್ರೀಯ ಮಾನದಂಡ ರೂಪಿಸುತ್ತಿದೆ. ಭಾರತ ಅದರ ನೇತೃತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ಇಂದು ಇಂಟರ್ನೆಟ್ ಬಳಸುವ ಪ್ರತಿಯೊಬ್ಬ ವ್ಯಕ್ತಿಗೂ 5G ತಂತ್ರಜ್ಞಾನದ ಸ್ವರೂಪ ಏನೆಂದು ಅರಿವಾಗಿದೆ. ಭಾರತದ ಯುವಕರಿಗೆ ಈ 5G ತಂತ್ರಜ್ಞಾನ ಅತಿ ದೊಡ್ಡ ಅವಕಾಶಗಳನ್ನು ಹೊತ್ತು ತರಲಿದೆ ಎಂದು ಹೇಳಿದರು. विकसित भारत का संकल्प लेकर आगे बढ़ रहा हमारा देश दुनिया के अन्य देशों के साथ किस तरह कदम से कदम मिलाकर चल रहा है, ये भारत की बहुत बड़ी सफलता है. डिजिटल इंडिया अभियान की बहुत बड़ी सफलता है. जब मोबाइल सेक्टर से जुड़े इस विजन के लिए स्ट्रेटेजी बनाई जा रही थी तो मैंने कहा था कि हमारी अप्रोच टुकड़ों टुकड़ों में नहीं होनी चाहिए बल्कि होलिस्टिक होनी चाहिए. डिजिटल इंडिया की सफलता के लिए जरूरी था. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ಭಾರತಕ್ಕೆ 5G ತಂತ್ರಜ್ಞಾನದ ದೇಶೀಯ ಅಭಿವೃದ್ಧಿ ಅತಿ ದೊಡ್ಡ ಯಶಸ್ಸಾಗಿದೆ. ಡಿಜಿಟಲ್ ಇಂಡಿಯಾದ ಅಭಿಯಾನದ ಅತಿ ದೊಡ್ಡ ಯಶಸ್ಸು ಇದಾಗಿದೆ ಎಂದು ಬಣ್ಣಿಸಿದರು. ಡಿಜಿಟಲ್ ಇಂಡಿಯಾ ಕೇವಲ ಒಂದು ಸರ್ಕಾರದ ಯೋಜನೆಯಷ್ಟೇ ಅಲ್ಲ, ಅದು ದೇಶದ ವಿಕಾಸದ ಅತಿ ದೊಡ್ಡ ಮುನ್ನೋಟವಾಗಿದೆ ಎಂದರು. ಈ ಮುನ್ನೋಟದ ಗುರಿ ಆ ತಂತ್ರಜ್ಞಾನವನ್ನು ಶ್ರೀಸಾಮಾನ್ಯನವರೆಗೆ ತಲುಪಿಸುವುದಾಗಿದೆ. ಇಂದು ದೇಶದಲ್ಲಿ 200ಕ್ಕೂ ಹೆಚ್ಚು ಮೊಬೈಲ್ ತಯಾರಿಕಾ ಘಟಕಗಳಿವೆ. ಇದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. दुनिया में नंबर 2 पर है. इतना ही नहीं, जो कल तक हम मोबाइल इंपोर्ट करते थे आज हम मोबाइल एक्सपोर्ट कर रहे हैं, दुनिया को भेज रहे हैं. अगर हम इंटरनेट कनेक्शन की संख्या की बात करें तो 2014 में जहां 25 करोड़ इंटरनेट कनेक्शन थे वहीं आज इसकी संख्या करीब करीब 85 करोड़ पहुंच रही है, 85 करोड़ पहुंच रही है. इसीलिए देश की सामाजिक और आर्थिक उन्नति के लिए एक सुदृढ़ टेलीकॉम सेक्टर की ಇದಕ್ಕೂ ಮುನ್ನ ಕೇಂದ್ರ ಸಂಪರ್ಕ ಹಾಗೂ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೂರಸಂಪರ್ಕ ಡಿಜಿಟಲ್ ಇಂಡಿಯಾದ ಹೆಬ್ಬಾಗಿಲಾಗಿದ್ದು ಇಂದು ದೂರಸಂಪರ್ಕ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನವಾಗಿದೆ ಎಂದು ಹೇಳಿದರು. ಡಿಜಿಟಲ್ ಸೇವೆಗಳನ್ನು ಆಧುನಿಕ ಯುಗದಲ್ಲಿ ಜನರಿಗೆ ತಲುಪಿಸುತ್ತಿರುವ ಸಂಪರ್ಕ ಕ್ರಾಂತಿಯ ಅಡಿಪಾಯ ದೂರಸಂಪರ್ಕವಾಗಿದೆ. ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿಯಲ್ಲಿ ಸದೃಢವಾದ ದೂರಸಂಪರ್ಕ ವಲಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೂರಸಂಪರ್ಕ ವಲಯಕ್ಕೆ ಒಂದು ವ್ಯೂಹಾತ್ಮಕ ದರ್ಜೆಯನ್ನು ನೀಡಿದ್ದಾರೆ. ಈ ಕ್ಷೇತ್ರದ ಎಲ್ಲ ಆಯಾಮಗಳ ಬಗ್ಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ. ರಚನಾತ್ಮಕ ಸುಧಾರಣೆಗಳಿಗೆ ಮುನ್ನುಡಿ ಬರೆದಿದ್ದಾರೆ, ಸರಳೀಕರಿಸಿದ್ದಾರೆ. ಈ ಹಿಂದೆ ಒಂದು ಅನುಮತಿ ಪಡೆಯಲು ಸರಾಸರಿ 300ಕ್ಕೂ ಹೆಚ್ಚು ದಿನಗಳ ಕಾಲ ಕಾಯಬೇಕಿತ್ತು. ಆದರೆ ಈಗ ಕೇವಲ 7 ದಿನಗಳಲ್ಲಿ ಅನುಮತಿ ಲಭಿಸುತ್ತಿದೆ. ಅನುಮೋದನೆಗಳು ಸುಗಮವಾಗಿದೆ. ಇದೆಲ್ಲವೂ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿಸಿದರು. ಡಿಜಿಟಲ್ ಸಾಮರ್ಥ್ಯವನ್ನು ಕೇಂದ್ರವಾಗಿಸಿಕೊಂಡು ಅದರ ಸುತ್ತಲೂ ಹೊಸ ಸೇವೆಗಳನ್ನು ಸೃಷ್ಟಿಸಲಾಗುತ್ತಿದೆ. ಇದರಿಂದ ಸಂವಹನದ ಸ್ವರೂಪವೇ ಬದಲಾಗಿದೆ. ಪ್ರಧಾನಿಯವರು ಅಂತ್ಯೋದಯದ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸುತ್ತಿದ್ದು ತ್ವರಿತವಾಗಿ ಬದಲಾಗುತ್ತಿರುವ ಈ ತಂತ್ರಜ್ಞಾನದ ಫಲಶ್ರುತಿಯನ್ನು ಕೊನೆಯ ಮೈಲಿಗೂ ತಲುಪಿಸಲು 35,000 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಇದು ಶ್ರೀಸಾಮಾನ್ಯರಿಗೂ ಲಭಿಸುತ್ತಿದೆ ಎಂದರು. ಸಮಾರಂಭದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್, ಉದ್ಯಮಿಗಳಾದ ಮುಖೇಶ್ ಅಂಬಾನಿ, ಕುಮಾರ್ ಮಂಗಲಂ, ಸುನಿಲ್ ಭಾರತಿ ಮಿತ್ತಲ್ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಪ್ರಧಾನಿಯವರು ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು ಮತ್ತು 5G ಸಂಬಂಧಿತ ಸೇವೆಗಳ ಮತ್ತು ಆನ್ಲೈನ್ ಕ್ರೀಡೆಗಳ ಸ್ವಯಂ ಅನುಭವ ಪಡೆದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ IMCಯ 6ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. ನೂತನ ಡಿಜಿಟಲ್ ಯುಗ ಎಂಬ ಘೋಷವಾಕ್ಯದೊಂದಿಗೆ ಇಂದಿನಿಂದ ಅಕ್ಟೋಬರ್ 4ರವರೆಗೆ ಈ ಸಮಾವೇಶ ನಡೆಯಲಿದೆ.